ವೈದ್ಯ ಪತಿಯಿಂದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಏನಿದೆ ಬಗೆದಷ್ಟು ಕಳಚ್ತಾ ಇದೆ ಮಹೇಂದ್ರ ರೆಡ್ಡಿಯ ಮುಖವಾಡ. ಪತ್ನಿ ಕೃತಿಕಾಗೆ ಕೊಡ್ತಾ ಇದ್ದಂತಹ ರಾಶಿ ಮೆಡಿಸಿನ್, ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿಯನ್ನ ತಂದು ಕೊಡ್ತಾ ಇದ್ದಂತಹ ಪಾಪಿ, ಕೃತಿಕಾ ರೂಮನ್ನ ಕ್ಲಿನಿಕ್ನಂತೆ ಬದಲಾಯಿಸಿಬಿಟ್ಟಿದ್ದಂತಹ ಮಹೇಂದ್ರ, ಪೀರಿಯಡ್ಸ್ ವೇಳೆಯೂ ಡ್ರಿಪ್ಸ್ ಹಾಕಿಕೊಳ್ಳೋದಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಂತೆ ನೀಚ. ಕ್ಯಾನುಲಾ ಚುಚ್ಚಿ ಕೈ ತುಂಬ ಗಾಯವನ್ನ ಮಾಡಿದ್ದಂತಹ ಮಹೇಂದ್ರ ರೆಡ್ಡಿ ನೋವು ಅಂತ ಗೋಗರೆದ್ರೂ ಕೂಡ ಸೂಜಿಯನ್ನ ತೆಗಿತಾ ಇರಲಿಲ್ಲ ಕಿರಾತಕ. ನೋವಿನ ಬಗ್ಗೆ ಅಕ್ಕನ ಬಳಿ ಹೇಳ್ಕೊಂಡಿದ್ದಂತಹ ಕೃತಿಕಾ ರೆಡ್ಡಿ ರೂಮ್ನಲ್ಲಿ ರಾಶಿ ಔಷಧಗಳೇ ಪತ್ತೆಯಾಗಿದೆ. ಗ್ಯಾಸ್ಟ್ರಿಕ್ ಔಷಧಿ ಸೇರಿ ಗ್ಲೂಕೋಸ್ ಬಾಟಲ್ಗಳು ಕೂಡ ಪತ್ತೆಯಾಗಿದೆ. ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ನೋವನ್ನು ಅನುಭವಿಸ್ಕೊಂಡು ಇರೋ ಬದಲು ಆತನಿಗೆ ಡಿವೋರ್ಸ್ ಕೊಟ್ಟು ನೆಮ್ಮದಿಯಾಗಿ ತಂದೆ ತಾಯಿ ಜೊತೆ ಇರಬಹುದಾಗಿತ್ತು. ಬಟ್ ಆದರೆ ಈ ಒಂದು ನಮ್ಮ ಸಂಸ್ಕೃತಿ ಅಂತ ಹೇಳಿ ಹೆಣ್ಮಕ್ಳು ತಮ್ಮ ಜೀವನ ತಾವೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಪತಿ ಎಷ್ಟೇ ಕಷ್ಟ ಕೊಟ್ಟರು, ಪತಿ ಎಷ್ಟೇ ನೋವು ಕೊಟ್ಟರು ಅದನ್ನು ತಂದೆ ತಾಯಿಗಳ ಬಳಿ ಹೇಳ್ಕೊಳ್ಳೋದಿಲ್ಲ ಕೆಲ ಹೆಣ್ಮಕ್ಳು. ಈ ಥರ ಕಷ್ಟ ಆಗ್ತಾ ಇದೆ, ಈ ಥರ ನನಗೆ ಸಮಸ್ಯೆ ಆಗ್ತಾ ಇದೆ, ಈ ಥರ ನನಗೆ ನನ್ನ ಗಂಡ ಈ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಪೀರಿಯಡ್ಸ್ ಆದರೂ ಕೂಡ ಅದು ಸಾಮಾನ್ಯ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಆಗುವಂಥದ್ದು. ಆದರೂ ಕೂಡ ಅಷ್ಟು ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾನೆ ಅಂತಂದರೆ ಈತನಿಗೆ ಅಂತಿಂಥ ಶಿಕ್ಷೆ ಆಗಬಾರ್ದು, ಘನಘೋರ ಶಿಕ್ಷೆ ಆಗಬೇಕು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕೃತಿಕಾ ಇಷ್ಟೆಲ್ಲ ಸಹಿಸ್ಕೊಂಡಿರಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಆದರೆ ಎಲ್ಲವೂ ಕೈ ಮೀರಿ ಆಗೋಗ್ಬಿಟ್ಟಿದೆ. ಈಗ ಆರೋಪಿ ಮಹೇಂದ್ರನನ್ನ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಆತನ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದೆ. ಸದ್ಯಕ್ಕೆ ಹೇಗೆ ಸಾಗ್ತಾ ಇದೆ ತನಿಖೆ, ಯಾವೆಲ್ಲ ವಿಚಾರಗಳನ್ನ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಿ? ಏನು ವೈದ್ಯ ಪತಿಯಿಂದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿಯಾಗಿರುವಂತಹ ಮಹೇಂದ್ರ ರೆಡ್ಡಿ ಆತನನ್ನು ಕೂಡ ಪೊಲೀಸ್ನವರು ಆತನ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 9 ದಿನಗಳ ಕಾಲ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು. ಸದ್ಯ ಕೆಲವೊಂದಷ್ಟು ವಿಚಾರಗಳು ಒಂದೊಂದಾಗಿ ಡೈಲಿ ತನಿಖಾ ಹಂತದಲ್ಲಿ ಹೊರ ಬರ್ತಾ ಇದೆ. ಪ್ರಮುಖವಾಗಿ ಆತ ಯಾವ ಒಂದು ಕೆಲವೊಂದಷ್ಟು ಡ್ರಗ್ಸ್ ಗಳನ್ನ ಕೊಡ್ತಾ ಇದೆ ಅಂತ ಹೇಳಿ ಕಳೆದ ಬಾರಿ ತನಿಖೆ ಹಂತದಲ್ಲಿ ಪೊಲೀಸರಿಗೆ ಗೊತ್ತಾಯಿತು. ಅದು ಮುಂದುವರೆದ ಭಾಗವಾಗಿ ಇದೀಗ ನಾಟ್ ಫಾರ್ ಸೇಲ್ ಔಷಧಿಗಳನ್ನ ಮನೆಗೆ ತಂದು ಮಹೇಂದ್ರ ಇಟ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಯಾವಾಗ ಪೊಲೀಸ್ನವರು ಆ ಆರೋಪಿಯನ್ನು ಕರೆದೊಯ್ದು ಸ್ಥಳಮಜರನ್ನ ಮಾಡ್ತಾರೆ, ಜೊತೆಗೆ ಹೇಳಿಕೆಯನ್ನು ದಾಖಲು ಮಾಡ್ತಾರೋ ಅದರಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಅವನು ಈಗಾಗಲೇ ಬಾಯಿ ಬಿಟ್ಟಿದ್ದಾನೆ. ಅಂದ್ರೆ ಗ್ಯಾಸ್ಟ್ರಿಕ್ ಔಷಧಿ ಆಗಿರ್ಬೋದು, ಗ್ಲೂಕೋಸ್ ಬಾಟಲ್ ಆಗಿರ್ಬೋದು, ಕೆಲವೊಂದಷ್ಟು ಸಿರಿಂಜ್ಗಳು ಏನಿದಾವೆ ಅದೇನಿದ್ರು ನಾಟ್ ಫಾರ್ ಸೇಲ್, ಅಂದ್ರೆ ಯಾರಿಗೂ ಕೂಡ ಅದು ಖಾಸಗಿ ವ್ಯಕ್ತಿಗಳಿಗಾಗ್ಲಿ ಅಥವಾ ಖಾಸಗಿ ಬೇರೆ ಒಂದು ಮೆಡಿಕಲ್ ಸ್ಟೋರ್ಗಾಗ್ಲಿ ಅಥವಾ ಆಸ್ಪತ್ರೆಗಾಗ್ಲಿ ಸೇಲ್ ಅನ್ನ ಮಾಡೋದಿಲ್ಲ. ಅದು ಗೌರ್ಮೆಂಟ್ ಅಂಡರ್ ಅಲ್ಲೇ ಇರುವಂತ ಟ್ಯಾಬ್ಲೆಟ್ಸ್ಗಳು, ಕೆಲವೊಂದಷ್ಟು ಗ್ಯಾಸ್ಟ್ರಿಕ್ ಔಷಧಿಗಳು, ಆಮೇಲೆ ಗ್ಲೂಕೋಸ್ ಬಾಟಲ್ಗಳು ಏನಿರುತ್ತೆ ಅದೆಲ್ಲವನ್ನು ಕೂಡ ಆ ಒಂದು ಸ್ಥಳ ಮಜರ್ ಮಾಡುವಂತ ಸಂದರ್ಭದಲ್ಲಿ ಅದು ಕೂಡ ಕೃತಿಕಾ ರೆಡ್ಡಿ ಇದ್ದಂತ ಮನೆಯಲ್ಲೇ ಆ ಒಂದು ಎಲ್ಲ ರೀತಿಯಾದಂತ ಔಷಧಿಗಳು ಕೂಡ ಪತ್ತೆ ಆಗಿದೆ. ಅದ್ರ ಜೊತೆಗೆ ಕೃತಿಕಾ ಏನು ವಾಸ ಮಾಡ್ತಿದ್ರಲ್ಲ ರೂಮ್, ಅಲ್ಲಿ ಆ ಒಂದು ರೂಮ್ ನ ಸಂಪೂರ್ಣವಾಗಿ ಒಳ್ಳೆ ಕ್ಲಿನಿಕ್ ರೀತಿಯಲ್ಲಿ ಬದಲಾಯಿಸಿದ್ದ ಅನ್ನೋದು ಕೂಡ ಸ್ಥಳ ಮಜರ್ ವೇಳೆ ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಜೊತೆಗೆ ಆಕೆ ಪೀರಿಯಡ್ಸ್ ಅಂತ ಸಮಯದಲ್ಲೂ ಕೂಡ ಡ್ರಿಪ್ಸ್ ಅನ್ನ ಹಾಕೊಳ್ಳೇಬೇಕು ಅಂತೇಳಿ ಒತ್ತಾಯನ ಮಾಡ್ತಿದ್ದ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಜೊತೆಗೆ ಕ್ಯಾನ್ಯುವಲ್ ಚುಚ್ಚಿರುವಂತ ಗಾಯಗಳನ್ನ ನೋಡಿದ್ರೆ ಸಂಪೂರ್ಣ ಕೈಗಳಲ್ಲಿ ಚುಚ್ಚಿರುವಂತ ಗಾಯದ ಗುರುತುಗಳು ಕೂಡ ಸಿಕ್ಕಿದೆ. ಅಂದ್ರೆ ಆತ ಸಾಯಿಸಲೇಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಸ್ಲೋ ಪಾಯ್ಸನ್, ಅಂದ್ರೆ ಹಂತವಾಗಿ ದಿನನಿತ್ಯ ಸಾಯುವ ರೀತಿಯಲ್ಲಿ, ಜೊತೆಗೆ ಅದನ್ನ ಯಾರಿಗೂ ಕೂಡ ಅನುಮಾನ ಬರದ ಹಾಗೆ, ಯಾಕಂದ್ರೆ ಒಂದೇ ಸಲ ಸಾಯಿಸ್ಬಿಟ್ರೆ ಅನುಮಾನಗಳು ಜಾಸ್ತಿ ಆಗುತ್ತೆ. ಆದ್ರೆ ಸ್ಲೋ ಪಾಯ್ಸನ್ ಆಗಿ ಡ್ರಗ್ಸ್ ಗಳನ್ನ ಕೊಡೋದು, ಈ ರೀತಿಯಾಗಿ ಮೆಡಿಸನ್ ನ ಕೊಡೋದು, ಈ ರೀತಿಯಾಗಿ ಮಾಡ್ಕೊಂಡು ಹಂತವಾಗಿ ಆಕೆಯನ್ನ ಒಂದು ಕೊಲೆ ಮಾಡುವಂತ ನಿಟ್ಟಿನಲ್ಲಿ ಇವೆಲ್ಲ ಕೃತ್ಯಗಳನ್ನ ಎಸಗಿದ್ದಾನೆ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಈಗ ಬಯಲಾಗಿರುವಂತದ್ದು. ರಮ್ಯಾ. ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗೆ.